ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ಒಂದು ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈ KVC ಹಾಸ್ಪಿಟಲ್ ಮೈಸೂರಲ್ಲಿದೆ. ಮೈಸೂರಲ್ಲಿರೋ ಈ KVC ಹಾಸ್ಪಿಟಲ್ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಅಲ್ಲಿರುವಂತ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡದೇ ಇದ್ರು ಕೂಡ ಡಾಕ್ಟರು ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಸುಳ್ಳು ರಿಪೋರ್ಟ್ನ ಮಾಡಿ ದುಡ್ಡನ್ನ ವಸೂಲಿ ಮಾಡುವಂತ ಒಂದು ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ 5:30ಗೆ ನನ್ನ ಮಗಳು ಮೇಲಿಂದ ಬಿದ್ದು ಏಟ್ ಮಾಡ್ಕೊಂಡಿದ್ದಾಳೆ ಅಂತ ಹಾಸ್ಪಿಟಲ್ ಅಲ್ಲಿ 5:30 ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೀನಿ. ಸಂಜೆ 5:30 ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರೋ ಮಗುನ ಆದ್ರೂ ನಾಳೆ 12 ಗಂಟೆವರೆಗೂ ಕೂಡ ಯಾವ ಡಾಕ್ಟರ್ ಕೂಡ ಬಂದು ತಿರುಗಿ ನೋಡಿಲ್ಲ. ನರ್ಸ್ಗಳು ಕೇರ್ ಮಾಡಿದ್ದಾರೆ. ನರ್ಸ್ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ, ಡಾಕ್ಟರ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಕೂಡ 3 ತರದ ಡಾಕ್ಟರ್ ಬರ್ತಾರೆ. ಆ ಬೆಳಿಗ್ಗೆ ಬರೋ ಡಾಕ್ಟರ್ಗೆ ಬೇರೆ ಫೀಸು, ಮಧ್ಯಾಹ್ನ ಬರೋ ಡಾಕ್ಟರ್ಗೆ ಬೇರೆ ಫೀಸು, ಸಂಜೆ ಬರೋ ಡಾಕ್ಟರ್ಗೆ ಬೇರೆ ಫೀಸು. 3 ವಿಸಿಟ್ ಡಾಕ್ಟರ್ಸ್ಗೆ ಬೇರೆ ಬೇರೆ ಫೀಸ್ ಇರುತ್ತೆ. ಆಮೇಲೆ ಪ್ರತಿ ಒಂದು ಬಿಲ್ನ ಬೆಲೆ ಹ್ಯಾಂಡ್ ಗ್ಲೌಸ್ ಇಂದ ಹಿಡಿದು ಪ್ಲಾಸ್ಟರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಫಾರ್ಮಸಿಗೆ ಬರೀತಾರೆ. ಅಷ್ಟು ದುಡ್ಡನ್ನ ವಸೂಲಿ ಮಾಡ್ತಾರೆ. ನನ್ನ ಮಗಳಿಗೆ ಯಾವ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಆದ್ರೆ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ರಿಜಿಸ್ಟ್ರೇಷನ್ ಬುಕ್ ಅಲ್ಲಿ ಡಾಕ್ಟರು ನಾನು ಆ ಹುಡುಗಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ರೈಟಿಂಗ್ ಅಲ್ಲಿ ಬರೆದು ಆ ಹುಡುಗಿ ನನ್ನ ಅಂಡರ್ ಅಲ್ಲಿದೆ, ಅದ್ರ ಅಮೌಂಟ್ ನನಗೆ ಬರಬೇಕು ಅಂತ ಬರ್ದು ಹೋಗಿದ್ದಾರೆ.